ಎಲ್ರಿಗೂ ನಮಸ್ಕಾರ. ನಾಟ್ ಎ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ನಾನು ಈ ಸಿಗಡಿಯಿಂದ ಯಾವ ರೀತಿಯಾಗಿ ಟೇಸ್ಟಿ ಕರಿ ಮಾಡೋದು ಎಂಬುದಾಗಿ ತೋರಿಸ್ತಾ ಇದ್ದೇನೆ. ಮೊದಲನೇದಾಗಿ ಸಿಗಡಿಯನ್ನು ಯಾವ ಥರ ಕ್ಲೀನ್ ಮಾಡೋದು ನೋಡುವನ. ಹೊರಗಡೆ ಇರುವ ಎಲ್ಲ ಸಿಪ್ಪೆಯನ್ನು ಹೇಗೆ ತೆಗೆಯುವುದು ಎಂಬುದಾಗಿ ನಿಮ್ಮ ಜೊತೆ ಶೇರ್ ಮಾಡಿದೆ ವೀಕ್ಷಕರೇ. ನೋಡಿ, ಈಗ ಇದನ್ನು ಚೆನ್ನಾಗಿ ಒಂದು ನೀರು ತೊಳೆದು ಇಡುವ. ವೀಕ್ಷಕರೇ, ಸಿಗಡಿಯನ್ನು ಚೆನ್ನಾಗಿ ತೊಳೆದು ತಂದೆ. ಆದರೆ ಇದರಲ್ಲಿ ಈಗ ಇನ್ನೂ ಕೂಡ ಕ್ಲೀನ್ ಮಾಡಲಿಕ್ಕೆ ಇದೆ. ಸಿಗಡಿ ಹಿಂದುಗಡೆ ಒಂದು ಕಪ್ಪು ದಾರದ ಥರ ಇರ್ತದೆ ನೋಡಿ. ಅದರ ಬೆನ್ನಿನ ಹಿಂದೆ ಈ ಥರ ಫಾರ್ಕಿಂದ ನೀವು ಚುಚ್ಚಿ ನೋಡಿದರೆ ದಾರ ಥರ ಒಂದು ನಿಮಗೆ ಕಾಣಿಸ್ತದೆ. ಅದನ್ನು ನೀವು ತೆಗಿಬೇಕಾಗ್ತದೆ. ಅದನ್ನು ಕೂಡ ಕ್ಲೀನ್ ಮಾಡಿ ನೋಡಿ. ಯಾವ ಥರ ಮಾಡೋದು ತೋರಿಸ್ತೇನೆ. ಎಲ್ಲ ಕ್ಲೀನ್ ಮಾಡಿ ಆಯಿತು. ಈಗ ಚೆನ್ನಾಗಿ 2 ನೀರು ಪುನಃ ತೊಳೆದು ಸ್ವಲ್ಪ ಉಪ್ಪು ಹಾಕಿ ಅರ್ಧ ಕಪ್ನಷ್ಟು ನೀರು ಕೂಡ ಹಾಕಿ ಈಗ ಇದನ್ನು ಬೇಯಿಸ್ಲಿಕ್ಕಿಡುವ. ಅರ್ಧ ತೆಂಗಿನಕಾಯಿಯ ಅರ್ಧದಷ್ಟು ಕರಿಗೆ ನಾನು ತೆಗೆದುಕೊಂಡಿದ್ದೇನೆ. ನಾನು ಸ್ವಲ್ಪವೇ ಮಾಡೋದು. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ತೆಂಗಿನಕಾಯಿ ನೀವು ಹಾಕ್ಕೊಳ್ಳಿ. ಮಸಾಲೆ ಕಡಿವ. ಮಸಾಲೆಗೆ ತೆಂಗಿನಕಾಯಿ, ಹುಳಿ, ಒಣಮೆಣಸು, ಖಾರಕ್ಕನುಸಾರವಾಗಿ ಇಂಗಿನ ತುಂಡು ಇಷ್ಟನ್ನೆಲ್ಲ ನಯವಾಗಿ ಕಡಿದು ತಂದು ಮಸಾಲೆಗೆ ಹಾಕಿದ್ದೇನೆ. ಮಿಕ್ಸಿ ತೊಳೆದ ನೀರು ಕೂಡ ಹಾಕುವ. ಬೇಕಾದಷ್ಟು ತೆಳು ಮಾಡಿ. ತುಂಬ ತೆಳು ಮಾಡೋದು ಕೂಡ ಬೇಡ. ಮೀನಿನ ಪದಾರ್ಥ ತುಂಬ ತೆಳುವಾಗಬಾರ್ದು. ಮಸಾಲೆಗೆ ಕುದಿ ಬರುವ ಸಮಯದಲ್ಲಿ 1 ಚಮಚದಷ್ಟು ತೆಂಗಿನೆಣ್ಣೆ ಹಾಕಿದರೆ ಮಸಾಲೆ ರೆಡಿ. ಕರಿ ರೆಡಿ ಆಗಿದೆ. ನೀವು ಮಸಾಲೆ ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು. ಕಲ್ಲರ್ ಕೂಡ ನೋಡಿ. ಹಾಗೂ ಫಿಶ್ ಕೂಡ ಚೆನ್ನಾಗಿ ಬೆಂದಿದೆ. ಎಲ್ಲ ಮಸಾಲೆ ಜೊತೆ ಹೊಂದಿಕೊಂಡು ಸೂಪರಾಗಿ ಬಂದಿದೆ ವೀಕ್ಷಕರೇ. ವಿಡಿಯೋ ನೋಡಿ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.